Hello, Namaste. In this video, we will see question and answers of Natyamayuri Adhyaya 7. And this also includes questions from previous year papers, that is board exam papers, and also specimen paper. Now let's see some of the important points related to Adhyaya 7. Nenapina Nakshe. This is like a memory map. Okay, let's go scene by scene. ವಿಷ್ಣುವರ್ಧನ ಶಾಂತಲೆಯ ದೃಷ್ಟಿಯಲ್ಲಿ ಅಧಿಕಾರವೆನ್ನುವುದು ಅಂದ್ರೆ ಅವರಿಬ್ಬರ ದೃಷ್ಟಿಯಲ್ಲಿ ಅಧಿಕಾರ ಅನ್ನೋದು ಏನು ಅಂತ. ಸೇವೆಯ ಕರ್ಮಭೂಮಿ, ಸ್ವೇಚ್ಛಾಚಾರದ ವೇದಿಕೆಯಲ್ಲ, ಕಾಯಕದ ಕೇಂದ್ರ ಕಾರ್ಯಾಲಯ, ಕಟುಕನ ಕಟ್ಟೆಯ. ಪಟ್ಟಕ್ಕೇರಿದ ವಿಷ್ಣು ಶಾಂತಲೆಯರು ನಿರ್ವಹಿಸಿದ ಕರ್ತವ್ಯಗಳು, ಯಾವ್ಯಾವ ಕೆಲಸ ಮಾಡಿದ್ರು, ಅವರು ಡ್ಯೂಟೀಸ್ ಏನೇನ್ ಮಾಡಿದ್ರು ಅಂತ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಅಧಿಕಾರವೆಂದರೆ ಏನೆಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ ಅವರು ಕೇವಲ ಭೋಗಾಸಕ್ತರಾಗಿ ಕಾಲ ಕಳೆಯಲಿಲ್ಲ, ತಮ್ಮ ಸಾಮ್ರಾಜ್ಯದ ಹಿತಕ್ಕಾಗಿ ಸದಾ ಶ್ರಮಿಸುತ್ತಿದ್ದರು. ದೇಶ ಪರ್ಯಟನದಲ್ಲಿ ನಿರತರಾದರು. ಮಿತ ಪರಿವಾರದೊಂದಿಗೆ ಅವರು ದೇಶ ಪರ್ಯಟನೆ ಮಾಡ್ತಾ ಇದ್ರು. ಸರಳ ಸಾಧಾರಣವಾದ ಉಡುಪುಗಳೊಂದಿಗೆ ಒಳನಾಡಿನ 4 ದಿಕ್ಕುಗಳನ್ನು ಸುತ್ತುತ್ತಿದ್ದರು. ಗಡಿ ಪ್ರದೇಶಗಳಲ್ಲಿ ತುಂಬಾ ಎಚ್ಚರಿಕೆ ನೀಡಿದರು. ಇದು ಕಂಟಿನ್ಯೂ ಆಗಿದೆ. ಶಾಂತಲೆಯ ಶಿಲ್ಪಶಾಸ್ತ್ರದ ಗುರು ಯಾರು? ಜಕ್ಕಣಾಚಾರಿ ಅವರ ಬಗ್ಗೆ. ಅವರನ್ನು ಭೇಟಿಯಾಗಲು ವಿಷ್ಣುವರ್ಧನರಿಗೆ ಇಷ್ಟವಿರದ ಕಾರಣ, ವಿಜಯನಾರಾಯಣ ದೇವಾಲಯದಲ್ಲಿ ಮದನಿಕಾ ವಿಗ್ರಹಗಳನ್ನು ನಿರ್ಮಿಸಲು ಅಮರಶಿಲ್ಪಿ ಜಕ್ಕಣಾಚಾರ್ಯವರನ್ನು ಸಕಲ ರಾಜ ಮರ್ಯಾದೆಗಳೊಂದಿಗೆ ಆಹ್ವಾನಿಸಿದ್ದಾಗ ಅವರು ತಿರಸ್ಕರಿಸಿದ್ದರು. ಇದೆಲ್ಲ ನಿಮ್ಗೆ ಒಂಥರ ರಿವಿಷನ್ ಆಗುತ್ತೆ. ಓಕೆ, ಸೊ ಲೆಸನ್ ಎಕ್ಸ್ಪ್ಲನೇಷನ್ ಅಲ್ಲಿ ಈಚ್ ಅಂಡ್ ಎವ್ರಿ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ಒಂಥರ ರಿವಿಷನ್ ಇರುತ್ತೆ. ನೀವು ಆಲ್ರೆಡಿ ಆದ್ರೆ ಲೆಸನ್ ಎಕ್ಸ್ಪ್ಲನೇಷನ್ ಓದಿ ಆಮೇಲೆ ಇಲ್ಲಿಗೆ ಬಂದ್ರೆ, ಜಕ್ಕಣಾಚಾರಿ ಆಡಿದ ಮಾತುಗಳು. ರಾಜಮಾತೆಯ ಅಧಿಕಾರ ಅರಮನೆಗೆ ನೆರೆಮನೆಗೆ ಹೊರತು ಗುರುಮನೆಗಲ್ಲ. ಅಂದ್ರೆ ಅವರು ನಿನ್ನ ಆಜ್ಞೆ ಗುರುಮನೆಗಲ್ಲ ಅಂತ. ಅವರ ಆಜ್ಞೆ ಪ್ರಜೆಗಳ ಮೇಲೆ ಇರಬೇಕು, ಕಲಾದೇವತೆಯ ಮೇಲಲ್ಲ. ಕಲಾದೇವತೆಯ ಇದು ಕಂಟಿನ್ಯೂ ಆಗಿದೆ ಇಲ್ಲಿಂದ. ಕಲಾದೇವತೆಯ ಒಲವು ಇದ್ದಲ್ಲಿ ನಿಲ್ಲುತ್ತಾಳೆ, ಯಾರ ಬಲಾತ್ಕಾರಕ್ಕೂ ಜಗ್ಗೋಳಲ್ಲ, ದರ್ಪ ದೌರ್ಜನ್ಯಗಳಿಗೆ ಮಣಿಯುವಳಲ್ಲ. ನಾನು ಆ ಕಲಾದೇವತೆಯ ಆರಾಧಕ. ನಿನ್ನಾಜ್ಞೆಗಿಂತ ಅವಳ ಆಜ್ಞೆ ದೊಡ್ಡದು, ಆ ಕಾರಣ ನಾನು ಬರಲಾರೆ, ಹೊರಟು ಹೋಗು. ಇನ್ನು ಕೆಲವು ಅಂಶಗಳು ಇದೆ ಅಂತ ಹೇಳಿ. ಒಟ್ಟಿನಲ್ಲಿ ವಿಷ್ಣುವರ್ಧನರ ಎಲ್ಲಾ ಮನವಿಗಳನ್ನು ತಳ್ಳಿ ಹಾಕಿದ ಕಾರಣ ವಿಷ್ಣುವರ್ಧನರಿಗೆ ಇಷ್ಟ ಆಗಲಿಲ್ಲ ಜಕ್ಕಣಾಚಾರ್ಯ ಅವರು. ಇಲ್ಲಿ ಜಕ್ಕಣಾಚಾರ್ಯ ಮನವೊಲಿಸಲು ವಿಷ್ಣುವರ್ಧನರು ಮಾಡಿದ ಪ್ರಯತ್ನಗಳು, ಅದಕ್ಕೆ ಜಕ್ಕಣಾಚಾರ್ಯ ಪ್ರತ್ಯುತ್ತರ ಏನು? ಏಚಲಾದೇವಿಯವರ ಆಜ್ಞೆಯನ್ನು ಪರಿಪಾಲಿಸದೇ ಇದ್ದಾಗ ಏನು ಹೇಳಿದ್ರು? ಸಹಸ್ರ ಹೊನ್ನಗಳನ್ನು ಕೊಡುತ್ತೇನೆ ಅಂದಾಗ ಹೊನ್ನಿಗಾಗಿ ಮಾರಿಕೊಳ್ಳುವ ಕಲೆಯೇ ಅಲ್ಲ, ಸುಮ್ಮನೆ ವ್ಯರ್ಥವಾಗಿ ಕಾಳು ಚೆಲ್ಲಬೇಡ, ಈ ಪಕ್ಷಿ ನಿನ್ನ ಬಲಿಗೆ ಬೀಳೋದಿಲ್ಲ ಅಂತ. ಆಸ್ಥಾನದ ಸ್ಥಪತೆಯನ್ನು ಗೌರವಿಸಿ 10 ಗ್ರಾಮಗಳನ್ನು ಉಂಬಳಿಯಾಗಿ ನೀಡುತ್ತೇನೆ ಎಂದಾಗ ವಸಂತವನದಲ್ಲಿ ಕೂಗುವ ಕೋಗಿಲೆ ರಾಜನ ಬಿರುದುಗಾಗಿ ಕಾಯುತ್ತಿರುವುದಿಲ್ಲ, ಅದು ತನ್ನ ಆತ್ಮಾನಂದಕ್ಕಾಗಿ ಹಾಡಿಕೊಳ್ಳುತ್ತದೆ. ಬೀಸುವ ಗಾಳಿ, ಹರಿಯುವ ನದಿ, ಓಕೆ, ಇದನ್ನೆಲ್ಲ ನೀನು ಇಟ್ಕೊಳಕ್ಕಾಗಲ್ಲ ಅಂತ. ಅಧಿಕಾರ ಬಲದಿಂದ ರಾಜ ದಂಡನೆಯ ಎಚ್ಚರಿಕೆ ಇದ್ದಾಗ ಏನ್ ಹೇಳ್ತಾನೆ? ಬದುಕು ಬೇಸರವಾಗಿದೆ, ಶಿರ ಹರಸುವಿಯಾ, ನನ್ನ ತಲೆ ಕಟ್ ಮಾಡ್ತೀಯಾ? ರಾಜ ಭ್ರಷ್ಟನಾಗಲು ಸಿದ್ಧ, ಶಿಲ್ಪಿಗೆ ತೋಳಿನಲ್ಲಿ ಶಕ್ತಿ, ಉಡಿಯಲ್ಲಿ ಹರಿತಾ ಇದೆ. ಮತ್ತೆ ಅರಳುವ ಹೂವು, ನಗುವ ನಕ್ಷತ್ರ, ಉರಿಯುವ ಸೂರ್ಯ, ತಂಪನ್ನೀಯುವ ಚಂದ್ರ, ಬೆತ್ತಲೆಯಾಗಿ ನಿಂತ ಈ ಬೆಟ್ಟ ಬಯಲು, ಬೆಳೆಯುವ ವೃಕ್ಷ, ಮೈಹಾಸಿ ಮಲಗಿರುವ ನಿಸರ್ಗ, ದುಂಬಿಗೆ ಝೇಂಕಾರ, ಏಕೆಂದು ಕೇಳುವ ಸಾಹಸಕ್ಕೆ ಕೈ ಹಾಕಬೇಡ. ಸೊ ಇವೆಲ್ಲ ಪಾಯಿಂಟ್ಸ್ ನೀವು ಆನ್ಸರ್ ಬೇರೋದಕ್ಕೆ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸುತ್ತಿಗೆಯಲ್ಲಿ ಗಡಿಸ್ತನ ಇರೋವರೆಗೂ ಪ್ರಪಂಚ ವಿಶಾಲವಾಗಿದೆ, ಕಾಲ ಅನಂತವಾಗಿದೆ. ನೆನಪಿನ ನಕ್ಷೆ ಮುಂದುವರೆದಿದೆ. ಶಿಲ್ಪ ಕಲಾಚಾರ್ಯ, ಓಕೆ, ಕಲಾಚಾರ್ಯ ಇದು ಜಕ್ಕಣನ ಪುಣ್ಯಾಶ್ರಮ ವಿದ್ಯಾಕೇಂದ್ರ ಎಲ್ಲಿರೋದು? ತಾಳಗುಂದದ ಪ್ರಣವೇಶ್ವರ ದೇವಾಲಯ ಬಳಿ. ಅದರ ವಿಸ್ತೀರ್ಣ ಸುಮಾರು ಒಂದು ಹಳ್ಳಿಯಷ್ಟು. ಸುತ್ತಮುತ್ತ 16 ರೀತಿಯ ಕಲ್ಲುಗಳ ರಾಶಿ ಇದೆ. ಎಂತೆಂಥ ಪ್ರತಿಮೆಗಳ ಪ್ರದರ್ಶನ ಇತ್ತಲ್ಲಿ. ಗೇಮೆ ಪಡೆದ ನುಣುಪಾದ ಕಲ್ಲುಗಳು, ಪೀಠಗಳು, ಮೂರ್ತಿಗಳು, ಅರ್ಧಕ್ಕೆತ್ತಿದ ವಿಗ್ರಹಗಳು, ಬಳ್ಳಿ, ಬಸವ, ಆನೆ, ಹಂಸ ಇತ್ಯಾದಿ. ಇಂಥ ಸುಂದರವಾದ ಆಶ್ರಮದ ಮಧ್ಯದಲ್ಲಿ ಪರ್ಣಕುಟೀರದಲ್ಲಿ ಜಕ್ಕಣಾಚಾರ್ಯ ಶಿಲ್ಪಕಲಾ ಸೇವೆ ಮಾಡ್ತಿದ್ರು. ಒಮ್ಮೆ ಶಾಂತಲೆ ವಿಷ್ಣು ಅವರು ಆಶ್ರಮಕ್ಕೆ ಬಂದಾಗ ಮಹಾಕವಿ ಬಾಣಭಟ್ಟರ ಆ ಕಾದಂಬರಿ ಎಂಬ ಮಹಾಕಾವ್ಯದ ದೃಶ್ಯವನ್ನು ಕೆತ್ತುತ್ತಿದ್ರು ಅವರು. ಬೆಳ್ಳಿ ಬೆಟ್ಟದ ಮಡಿಲಲ್ಲಿ ಬೆಳಗುತ್ತಿರುವ ಸಿದ್ಧಾಯತನ, ಅದು ಸೀನರಿ. ಅದರ ಗರ್ಭಗುಡಿಯಲ್ಲಿರುವ ಮೌಕ್ತಿಕ
ಶಿಲಾಲಿಂಗ, ಅದರ ಮುಂದೆ ವೀಣಾಪಾಣಿಯಾಗಿ ಕುಳಿತಿರುವ ಮಹಾಶ್ವೇತೆ. ಈಗ ಜಕ್ಕಣಾಚಾರ್ಯು ತಿಳಿಸಿದ ಆತನ ಆತ್ಮಚರಿತ್ರೆ. ಊರು ಕೈದಳನಾಡು, ಪತ್ನಿ ಕಾಳಲಾಂಬೆ, ಮಗು ಗಂಡು ಮಗು. ಭಾವಕನು ಕಲೋಪಾಸಕನು ಆಗಿದ್ದವನು ಯಾರು? ಜಕ್ಕಣಾಚಾರಿ. ಲೌಕಿಕ ಫಲಾಪೇಕ್ಷೆಗಳು ಏನು ಇರ್ಲಿಲ್ಲ ಹೆಚ್ಚಾಗಿ. ಅತಿಯಾದ ಬಡತನದಿಂದ ದಂಪತಿಗಳಲ್ಲಿ ಮನಸ್ತಾಪ ಉಂಟಾಯಿತು. ಮನೆಯು ಕುರುಕ್ಷೇತ್ರವಾಯಿತು. ನೆಮ್ಮದಿ ಇರದ ಜೀವನ, ಸತ್ತೇ ಹೋದ ಸಂತುಷ್ಟಿ. ಮಗು ಸಮೇತ ತವರಿಗೆ ಹೋದ ಹೆಂಡತಿ ತುಂಬಾ ದಿನಗಳಾದ್ರೂ ಬಂದಿಲ್ಲ. ಆಗ ಇಲ್ಲ ಸಲ್ಲದ ನುಡಿಗಳ ಸುರಿಮಳೆ ಬೇರೆಯವರಿಂದ. ಬದುಕು ಬೇಸರವಾಗಿ ತಲೆಮರೆಸಿಕೊಳ್ಳುವ ಯೋಚನೆ. ಅಷ್ಟರಲ್ಲಿ ಹೆಂಡತಿಯ ಆಗಮನ, ಅವನ ನಿರ್ಗಮನ. ಆಗಮನ ನಿರ್ಗಮನ, ವೃದ್ಧ ಪದಗಳು, ದೇಶ ವಿದೇಶಗಳ ಯಾತ್ರೆ, ನಂತರ ಬಳಿಗಾವಿಗೆ ಆಶ್ರಮ ಕಟ್ಟಿ ಅಲ್ಲಿ ವಿದ್ಯಾದಾನ. ಈಗ ಒಂದಷ್ಟು ವರ್ಡ್ಸ್ ನೋಡೋಣ. ಕಾಯಕ ಅಂದ್ರೆ ಕೆಲಸ. ಕಾಂಚನ ರಥ, ಚಿನ್ನದ ತೇರು. ಉಪ್ಪರಿಗೆ ಮಹಡಿ, ದಾಂಗುಡಿ ಇಡು, ಅಧಿಕವಾಗಿ ಹಬ್ಬು. ರೂವಾರಿ, ಶಿಲ್ಪಿ, ರೂವಾರಿ. ಹರಿವಾಣ, ಅಗಲವಾದ ತಟ್ಟೆ. ಅಂತಃಪುರ, ರಾಣಿವಾಸ. ದೇಶ ಪರ್ಯಟನೆ, ಊರೂರು ಸುತ್ತುವುದು. ಅಭೂತಪೂರ್ವ, ಅದ್ಭುತ. ಪ್ರಶಂಸೆ, ಹೊಗಳಿಕೆ. ಹಸ್ತಾಕ್ಷರ, ರುಜು. ಹಸ್ತಾಕ್ಷರ ಅಂದ್ರೆ ಕೈ ಬರಹ, ಹ್ಯಾಂಡ್ ರೈಟಿಂಗ್. ಸ್ಥಪತಿ, ಶಿಲ್ಪಿ. ರಾಜ ಅಂದ್ರೆ ಒಂಥರ ಮೇನ್ ಪರ್ಸನ್ ಅಂತ ಸ್ಥಪತಿ. ಓಲೆ, ಪತ್ರ. ದರ್ಪ, ಹೆಮ್ಮೆ, ಸೊಕ್ಕು. ಶಿರಸ್ಸು, ತಲೆ. ಪಾತಕಿ, ಪಾಪ ಮಾಡಿದವನು. ಪರಿವೇಶ, ಸುತ್ತುವರೆದಿರುವುದು. ಸಂತುಷ್ಟಿ, ಆನಂದ. ಕಲೋಪಾಸಕ, ಕಲೆಯ ಆರಾಧನೆ ಮಾಡೋರು. ಶಾಶ್ವತ, ಸ್ಥಿರವಾದ. ಸ್ವೇಚ್ಛಾಚಾರ, ಮನಬಂದಂತೆ ನಡೆಯುವುದು. ಕಿಲ್ಲತ್ತು ಅಂದ್ರೆ ರಾಜರು ಕೊಡುವ ಒಂದು ಮರ್ಯಾದೆಯ ಉಡುಗೊರೆ. ದೌರ್ಜನ್ಯ, ದುಷ್ಟತನ. ತದೇಕ ಚಿತ್ತ, ಏಕಾಗ್ರತೆ. ಉದ್ದಟತನ, ಒರಟುತನ. ಕೈಂಕರ್ಯ, ಸೇವೆ. ಸಮೀಕೃತ, ಜೋಡಿಸಿದ. ಲೌಕಿಕ, ಲೋಕಕ್ಕೆ ಸಂಬಂಧಿಸಿದ. ಉದ್ಘಾಟನೆ, ಆರಂಭೋತ್ಸವ. ಇವು ಇಷ್ಟು ಮೇನ್ ಪಾಯಿಂಟ್ಸ್ ಆಯ್ತು. ಈಗ ನಾವು ನೋಡೋಣ ಕ್ವಶನ್ ಆನ್ಸರ್ಸ್ ಪ್ರೀವಿಯಸ್ ಬೋರ್ಡ್ ಎಕ್ಸಾಮ್ ಇಂದ. ಓಕೆ, ಇದು 2019 ಅಲ್ಲಿ ಕೇಳಿರೋದು. ಇಲ್ಲಿ ಒಂದು ಎಕ್ಸ್ಟ್ರಾಕ್ಟ್ ಕೊಟ್ಟಿದ್ದಾರೆ ಲೆಸನ್ ಇಂದ. ಅದಾದ್ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಇದು ಅಧ್ಯಾಯ ರಿಲೇಟ್ ಆಗಿರೋದು. ರಾಜ ರಾಣಿಯರ ಅಧ್ಯಾಯವನ್ನು. ಓಕೆ, ರಾಜ ರಾಣಿಯರಿಬ್ಬರು ಸಾಮ್ರಾಜ್ಯದ ಸುಕ್ಷೇಮಕ್ಕೆ ಹೇಗೆ ಶ್ರಮಿಸುತ್ತಿದ್ದರು ತಿಳಿಸಿ. ರಾಜ ರಾಣಿಯರಿಬ್ಬರೇ ಕಾಂಚನ ರಥ ರೂಢರಾಗಿ ದೇಶ ಪರ್ಯಟನೆಯಲ್ಲಿ ನಿರತರಾದರು. ಮಿತ ಪರಿವಾರದೊಂದಿಗೆ ಒಳನಾಡಿನ 4 ದಿಕ್ಕುಗಳನ್ನು ಮುಟ್ಟಿ ಬಂದರು. ಗಡಿ ಪ್ರದೇಶಗಳಲ್ಲಿ ತುಂಬಾ ಎಚ್ಚರಿಕೆ ನೀಡುತ್ತಿದ್ದರು. ವಿಷ್ಣುವರ್ಧನ ರಾಜಮಾತೆ ಆಜ್ಞೆಯನ್ನು ಪಾಲಿಸುವಂತೆ ಹೇಳಿದಾಗ ಜಕ್ಕಣಾಚಾರಿ ಏನು ಹೇಳ್ದ? ಅದು ನಿಮ್ಮ ತಾಯಿ ನಿನಗೆ ಮಹಾಮಾತೆಯರಾಗಿದ್ರೆ ಅದು ನೇರವಾಗಿ ಅನ್ವಯಿಸುವುದು ನಿನಗೆ. ಅರಮನೆಗೆ, ನೆರೆಮನೆಗೆ, ಗುರುಮನೆಗಲ್ಲ. ಅವರು ಆಜ್ಞೆ ಪ್ರಜೆಗಳ ಮೇಲೆ, ಕಲಾದೇವತೆ ಮೇಲಲ್ಲ. ಅವಳು ಒಲವು ಇದ್ದಲ್ಲಿ ನಿಲ್ಲುತ್ತಾಳೆ. ಯಾರ ಬಲಾತ್ಕಾರಕ್ಕೂ ಬಗ್ಗುವಳಲ್ಲ. ದರ್ಪ ದೌರ್ಜನ್ಯಗಳಿಗೆ ಮಣಿಯೋಳಲ್ಲ. ನಾನು ಅವಳ ಆರಾಧಕ. ನಿನ್ನಾಜ್ಞೆಗಿಂತ ಅವಳಾಜ್ಞೆ ದೊಡ್ಡದು. ಆದ ಕಾರಣ ನಾನು ಬರಲಾರೆ, ಸುಮ್ಮನೆ ಹೊರಟು ಹೋಗು ಅಂತ ಜಕ್ಕಣಾಚಾರಿ ವಿಷ್ಣುವರ್ಧನ್ಗೆ ಹೇಳ್ತಾನೆ. ಪ್ರಭು, ನನ್ನ ಗುರು ನಿಂದೆಗೆ ಬದಲು ನನ್ನನ್ನೇ ನಿಂದಿಸಿದರೆ ಚಿಂತೆ ಇಲ್ಲ. ಈ ಮಾತುಗಳ ಸಂದರ್ಭ ವಿವರಿಸಿ. ನೋಡಿ, ಇಲ್ಲಿ ಈ ರೀತಿ ಬರ್ಬೋದು ಸಂದರ್ಭ ಅಂತ. ಕ್ವಶನ್ ಆನ್ಸರ್ಸ್ ಅಲ್ಲೇ 3 ಮಾರ್ಕ್ಸ್ ಬಂದಿದೆ. ಈ ಮೇಲಿನ ಮಾತನ್ನ ಶಾಂತಲೆ ವಿಷ್ಣುವರ್ಧನರಿಗೆ ಹೇಳುತ್ತಾಳು. ವಿಷ್ಣುವರ್ಧನ್ನಿಗೆ ವೇಲಾಪುರಿಯಲ್ಲಿ ಮಹಾದೇಗುಲವನ್ನು ಕಾಣಬೇಕೆಂಬ ಹಂಬಲವಿತ್ತು. ಅದಕ್ಕಾಗಿ ದೇಗುಲದ ನಕಲನ್ನು ರಾಜಮಾತೆಯರ ಸ್ವಯಂ ಹಸ್ತಾಕ್ಷರಗಳಿಂದ ಕೂಡಿದ ರಾಜ ಮುದ್ರಾಂಕಿತ ಓಲೆ, ಮುತ್ತು ರತ್ನ ಕಿಲ್ಲತುಗಳಿಂದ ತುಂಬಿದ ಹರಿವಾಣದೊಂದಿಗೆ ಸಕಲ ರಾಜ ಮರ್ಯಾದೆಗಳೊಂದಿಗೆ ಜಕ್ಕಣಾಚಾರ್ಯನು ಕರೆತರಲು ಕಳಿಸಿಕೊಟ್ಟರೆ ಅವನು ತಿರಸ್ಕಾರದ ಉತ್ತರ ಕಳಿಸಿದ್ದ. ಆ ಕಾರಣ ವಿಷ್ಣುವರ್ಧನನು ಹೋಗಿ ಪರಿಪರಿಯಾಗಿ ಬೇಡ್ಕೊಂಡ್ರು ದುರಭಿಮಾನದ ಗುರು ಒಪ್ಪಲಿಲ್ಲವೆಂದು ಶಾಂತಲೆಗೆ ಹೇಳಿದಾಗ ಈ ಮೇಲಿನ ಮಾತನ್ನು ಶಾಂತಲೆ ಹೇಳ್ತಾಳೆ. ಸಕಲ ಸಾಮ್ರಾಜ್ಯಕ್ಕೆ ಹರ್ಷ ತಂದ ದಿನವಾಗಿದ್ದರೂ ಅದು ರಾಜರಾಣಿಯರ ಪಾಲಿಗೆ ಅಳು ತಂದ ದಿನವೇ ಆಗಿತ್ತು. ಏಕೆ? ವಿವರಿಸಿ. ವೇಲಾಪುರಿಯಲ್ಲಿ ದೇವಾಲಯದ ಕೆಲಸ ಆರಂಭವಾದ ಮೇಲೆ ರಾಜರಾಣಿಯರಿಬ್ಬರು ಕೆಲಸಗಾರರಂತೆ ದುಡಿದು ಜಕ್ಕಣನನ್ನು ಯಾವಾಗಲೂ ಹೆಸರಿಟ್ಟು ಕೂಗಿರ್ಲಿಲ್ಲ. ಆ ದಿನ ಅಂದು ಮೂರ್ತಿ ಪ್ರತಿಷ್ಠೆಯಾಗಿ ದೇವಾಲಯಗಳ ಉದ್ಘಾಟನೆಯಾದ ದಿನ. ಎಲ್ಲರಿಗೂ ಆನಂದದ ದಿನ. ರಾಜರಾಣಿಯರು ತಮ್ಮ ಭಕ್ತಿ ಗೌರವಗಳನ್ನು ಸ್ಥಪತಿಗೆ ಸಲ್ಲಿಸಬೇಕೆಂದು ಹೊನ್ನಿನ ಅಭಿಷೇಕಕ್ಕಾಗಿ ಹೇಳಿ ಕಳಿಸಿದ್ದರು. ಆದರೆ ಜಕ್ಕಣಾಚಾರ್ಯವರು ಬರ್ಲಿಲ್ಲ. ಅಲ್ಲಿ ಹೋಗಿ ನೋಡಿದ್ರೆ ಅವರು ಇರ್ಲಿಲ್ಲ, ಅಲ್ಲಿ ಎಲ್ಲೋ ಹೋಗಿದ್ರು. ಆದ ಕಾರಣ ಈ ಸಕಲ ಸಾಮ್ರಾಜ್ಯಕ್ಕೂ ಆ ದಿನ ಹರ್ಷ ತಂದ ದಿನವಾಗಿದ್ರೂ ರಾಜರಾಣಿಯರ ಪಾಲಿಗೆ ಅದು ಅಳು ತಂದ ದಿನವೇ ಆಗಿತ್ತು. ಈಗ
ಇದು ನಿಮ್ಮ ಸ್ಪೆಸಿಮೆನ್ ಪೇಪರ್ ಇಂದ. ಬೇಡ ಶಾಂತಿ, ಆ ಮಹಾಶಯನ ಸಹವಾಸವೇ ನಮಗೆ ಬೇಡ. ಇದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀವಲ್ಲ, ಇಲ್ಲ ಮುಂದೆ ಬರುತ್ತೆ ಕ್ವಶನ್ಸ್ ಅಲ್ಲಿ ನೋಡೋಣ. ಓಕೆ, ಇದು ಒಂದು ವಾಕ್ಯದಲ್ಲಿ ಅಧಿಕಾರವೆಂದರೇನು ಅಂದ್ರೆ ಅಧಿಕಾರ, ಶಾಂತಲೆಯು ಅಧಿಕಾರ ಅಂದ್ರೆ ಏನು ಅಂತ ಹೇಳ್ತಾಳೆ ಅನ್ನೋದು ಇರ್ಬೇಕಿತ್ತು ಇಲ್ಲಿ ಕ್ವಶನ್. ಡೈರೆಕ್ಟ್ ಆಗಿ ಅಧಿಕಾರವೆಂದರೇನು ಅನ್ನೋದಕ್ಕಿಂತ ಓಕೆ, ಅಧಿಕಾರವೆನ್ನುವುದು ಸೇವೆಯ ಕರ್ಮಭೂಮಿ, ಸ್ವೇಚ್ಛಾಚಾರದ ವೇದಿಕೆ ಅಲ್ಲ, ಅದೊಂದು ಕಾಯಕದ ಕೇಂದ್ರ ಕಾರ್ಯಾಲಯ, ಕಟುಕನ ಕಟ್ಟೆ ಅಲ್ಲ. ಶಾಂತಲೆಯ ಶಿಲ್ಪಶಾಸ್ತ್ರದ ಗುರು ಯಾರು? ಜಕ್ಕಣಾಚಾರಿ, ಅಮರ ಶಿಲ್ಪಿ ಜಕ್ಕಣಾಚಾರಿಯವರು. ಅವರು ಯಾರ ಆರಾಧಕರಾಗಿದ್ರು? ಅವರು ಕಲಾದೇವತೆಯ ಆರಾಧಕರಾಗಿದ್ರು. ಜಕ್ಕಣಾಚಾರಿಯವರು ಅಂದು ರಾತ್ರಿ ಯಾವ ಕೆಲಸದಲ್ಲಿ ಮಗ್ನರಾಗಿದ್ರು? ಬಾಣಭಟ್ಟನ ಕಾದಂಬರಿಯನ್ನ ಖಂಡರಿಸ್ತಾ ಇದ್ರು. ಬೆಳ್ಳಿ ಬೆಟ್ಟದ ಮಡಿಲಲ್ಲಿ ಸಂಶೋಧಿಸುತ್ತಿರುವ ಸಿದ್ಧಾಯತನ ಗರ್ಭಗುಡಿಯಲ್ಲಿರುವ ಮೌಕ್ತಿಕ ಲಿಂಗ, ಅದರ ಮುಂದೆ ವೀಣಾಪಾಣೆ ಕುಳಿತಿರುವ ಮಹಾಶ್ವೇತೆ ಇವರನ್ನು ಬಿಡಿಸುತ್ತಿದ್ದರು. ಜಕ್ಕಣಾಚಾರ್ಯವರಿಗಿದ್ದ ಹವ್ಯಾಸ ಏನು? ತಾಂಬೂಲ ಜಗಿಯುವ ಹವ್ಯಾಸ ಇತ್ತು. ಜಕ್ಕಣಾಚಾರ್ಯರ ಹುಟ್ಟೂರು ಯಾವುದು? ತೆಂಗಿನಕಾಯಿ ಸೀಮೆ, ಕೈದಳನಾಡು. ಅವರ ಹೆಂಡತಿಯ ಹೆಸರು ಕಾಳಲಾಂಬೆ. ವೇಲಾಪುರಿಯಲ್ಲಿ ನಿರ್ಮಿತವಾದ ದೇವಾಲಯದ ವಾಸ್ತುಶಿಲ್ಪ ಹೇಗಿತ್ತು? ತುಂಬಾ ಅಪೂರ್ವವಾಗಿತ್ತು. ಅದೊಂದು ಅಮರ ಕಲೆಯ ವಿದ್ಯಾಲಯವಾಗಿತ್ತು. ಶಿಲ್ಪದಲ್ಲೇ ಶಾಶ್ವತಗೊಳಿಸಿದ ನೃತ್ಯ ಕಲೆಯ ಒಂದು ಸಾಕಾರ ವಿಶ್ವವಿದ್ಯಾನಿಲಯವಾಗಿತ್ತು. ಶಕವರ್ಷ 1939 ಅದರಲ್ಲಿ ರಾಜರಾಣಿಯರಿಬ್ಬರು ಪ್ರತಿಷ್ಠಾಪಿಸಿದ ಮೂರ್ತಿ ಯಾವುದು? ವಿಜಯನಾರಾಯಣ ಮತ್ತೆ ಚೆಲುವನಾರಾಯಣ ಎಂಬ 2 ಮಹಾಮೂರ್ತಿಗಳನ್ನ ಸ್ಥಾಪನೆ ಮಾಡಿದ್ರು. ಈಗ ನೋಡೋಣ ಕ್ವಶನ್ ಆನ್ಸರ್ಸ್. ಹೊಯ್ಸಳೇಶ್ವರ, ವಿಷ್ಣುವರ್ಧನ ಮತ್ತು ಮಹಾರಾಜ್ಞಿ ಶಾಂತಲಾದೇವಿಯವರ ದೃಷ್ಟಿಯಲ್ಲಿ ಅಧಿಕಾರ ಎಂದರೇನು? ಸಾಮ್ರಾಜ್ಯದ ಒಳಿತಿಗಾಗಿ ಅವರು ಕೈಗೊಂಡ ಕಾರ್ಯಗಳೇನು? ಸೊ ಅಧಿಕಾರ ಎಂದರೇನು ಅಂತ ಆಲ್ರೆಡಿ ನಾವು ನೋಡಿದ್ದೀವಿ. ಅವರು ಸಾಮ್ರಾಜ್ಯದ ಒಳಿತಿಗಾಗಿ ಏನೇನ್ ಮಾಡಿದ್ರೆ ಇದನ್ನು ಈ ಕ್ವಶನ್ ಆನ್ಸರ್ ಅನ್ನು ನೋಡಿದ್ದೀವಿ. ರಾಜ ದಂಪತಿಗಳಿಗೆ ಬಳ್ಳಿಗಾವಿಯಲ್ಲಿ ಯಾವ ರೀತಿಯ ಸ್ವಾಗತ ಕೋರಲಾಯಿತು? ಅಲ್ಲಿಗೆ ಬಂದಾಗ ಅವರು ತಂಗಿದ್ದೆಲ್ಲಿ? ಅಲ್ಲಿ ಶಾಂತಲೆ ಯಾರನ್ನ ಭೇಟಿ ಮಾಡಲು ಇಚ್ಛಿಸಿದಳು? ಸೊ ಇಲ್ಲಿ ಶಿವಗಂಗೆ ಹೆಂಜೇರು ಬನವಾಸಿ ಕಡೆ ಸಂಚರಿಸಿ ರಾಜದಂಪತಿಗಳು ಶಾಂತಲೆಯ ಜನ್ಮಸ್ಥಳ ಹಾಗೂ ವಿಶ್ವವಿದ್ಯಾನಿಲಯ ಮತ್ತು ಖ್ಯಾತಿಯ ವಿದ್ಯಾಕೇಂದ್ರವೂ ಆದ ಬಳ್ಳಿಗಾವಿಗೆ ಬಂದ್ರವರು. ಬಂದಿದ್ದಾದ್ಮೇಲೆ ಅಲ್ಲಿ ಅವರಿಗೆ ಅಭೂತಪೂರ್ವವಾದ ಸ್ವಾಗತ ದೊರೆಯಿತು. ಯಾವ ರೀತಿ? ಮಾಂಡಲಿಕರು, ಆಡಳಿತ ವರ್ಗದವರು, ನಗರದ ವರ್ತಕರು, ವಿದ್ಯಾವಂತರು ಎಲ್ಲರೂ ಕೋಟೆಯ ದ್ವಾರದಲ್ಲಿಯೇ ನಿಂತು ಅವರನ್ನ ಸ್ವಾಗತಿಸಿದರು. ತಾರಾಭಗವತಿಯ ಮಂದಿರದ ಪಕ್ಕದಲ್ಲಿ ಇದ್ದ ಉಪ್ಪರಿಗೆಯೇ ರಾಜರಾಣಿಯರ ನಿವಾಸ ಆಯಿತು. ಬಳ್ಳಿಗಾವಿಯಲ್ಲಿ ಶಾಂತಲೆ ತನ್ನ ಶಿಲ್ಪಶಾಸ್ತ್ರ ಗುರುಗಳಾದ ಜಕ್ಕಣಾಚಾರ್ಯವರನ್ನ ಭೇಟಿ ಮಾಡಲು ಇಚ್ಛಿಸ್ತಾಳೆ. ಶಾಂತಲೆಯು ಶಿಲ್ಪಶಾಸ್ತ್ರದ ಗುರುವನ್ನು ಭೇಟಿಯಾಗಲು ವಿಷ್ಣುವರ್ಧನನ್ನು ನಿರಾಕರಿಸಲು ಕಾರಣ ಏನು? ಇದನ್ನು ಕೂಡ ಆಲ್ರೆಡಿ ನೋಡಿದೀವಿ. ಅಂದ್ರೆ ಇಲ್ಲಿ ಇನ್ನು ಸ್ವಲ್ಪ ಪಾಯಿಂಟ್ಸ್ ಎಕ್ಸ್ಟ್ರಾ ಬಂದಿದೆ. ರಾಜಮಾತೆಯ ಆಹ್ವಾನವನ್ನು ತಿರಸ್ಕರಿಸಿ ಜಕ್ಕಣಾಚಾರ್ಯ ಏನೆಂದು ನೋಡಿದನು? ಇದನ್ನು ನೋಡಿದೀವಿ. ಓಕೆ, ಯಾವ ರೀತಿ ಅವನು ಆಹ್ವಾನ ಮಾಡ್ತಾನೆ ಮತ್ತೆ ಜಕ್ಕಣಾಚಾರ್ಯ ಏನ್ ಹೇಳ್ತಾನೆ ಅನ್ನೋದು ಬರಿಬೇಕಾಗುತ್ತೆ ಇಲ್ಲಿ. ಸಹಸ್ರ ಹೊನ್ನುಗಳನ್ನು ನಿಮ್ಮ ಸಮ್ಮುಖದಲ್ಲಿ ಭೂರಿ ಎರಚುತ್ತೇನೆ, ಎಷ್ಟಾದರೂ ಕೇಳು, ಕೊಡಲು ಸಿದ್ಧ ಎಂದು ವಿಷ್ಣುವರ್ಧನನ್ನು ಜಕ್ಕಣಾಚಾರ್ಯಗೆ ಹೇಳಿದಾಗ ಅವರು ಏನೆಂದು ಪ್ರತಿಕ್ರಿಯಿಸಿದರು? ಇದನ್ನು ಕೂಡ ನಾವು ನೋಡಿದ್ದೀವಿ. ಈ ನೆನಪಿನ ನಕ್ಷೆನಲ್ಲಿ ಇದಕ್ಕೆಲ್ಲ ಆನ್ಸರ್ಸ್ ಬರುತ್ತೆ. ವಿಷ್ಣುವರ್ಧನನು ಜಕ್ಕಣಾಚಾರ್ಯಗೆ ಆಸ್ಥಾನದ ಸ್ಥಪತಿ ಎಂದು ಗೌರವಿಸಿ 10 ಗ್ರಾಮಗಳನ್ನು ಉಂಬಳಿಯಾಗಿ ನೀಡುತ್ತೇನೆ ಎಂಬ ಆಮಿಷ ಒಡ್ಡಿದಾಗ ಅವನು ಒಪ್ಪಿಕೊಂಡನೇ? ವಿವರಿಸಿ. ಒಪ್ಕೊಂಡಿಲ್ಲ. ಅದಕ್ಕೆ ಹೇಳ್ತಾನಲ್ಲ, ಕೋಗಿಲೆ ರಾಜನ ಬಿರುದಾಗಿ ಕುಳಿತುಕೊಂಡಿರಲ್ಲ, ಮತ್ತೆ ಅರಳು ಹೂ, ಇದೆಲ್ಲ ನೆನಪಿನ ನಕ್ಷೆನಲ್ಲಿ ಪಾಯಿಂಟ್ಸ್ ಇದೆ ಅಲ್ವಾ? ಆ ಪಾಯಿಂಟ್ಸ್ ನೀವು ಜ್ಞಾಪಕ ಇಟ್ಕೊಳ್ರಿ, ತುಂಬಾ ಈಸಿ ಆಗುತ್ತೆ ಅನ್ನೋ ಒಂದು ದೊಡ್ಡ ಉಪನ್ಯಾಸನೇ ಕೊಡ್ತಾನೆ. ಯಾರು? ಜಕ್ಕಣಾಚಾರ್ಯ. ವಿಷ್ಣುವರ್ಧನನು ಅಧಿಕಾರ ಬಲವನ್ನು ಜಕ್ಕಣಾಚಾರ್ಯ ಮುಂದಿಟ್ಟು ಹೇರುವಾರಿ ಮರ್ಯಾದೆಯಿಂದ ಒಪ್ಪಿಕೊ, ಇಲ್ಲವಾದರೆ ರಾಜದಂಡನೆಗೆ ಗುರಿಯಾಗಬೇಕಾಗುತ್ತದೆ ಎಂದಾಗ ಏನು ಪ್ರತಿಕ್ರಿಯೆ ಏನಾಗಿತ್ತು ಅಂದ್ರೆ, ಏನ್ ದಂಡನೆ ಕೊಡ್ತೀಯಾ? ಶಿರ ಹರಿಸ್ತೀಯಾ? ನನ್ನ ತಲೆ ಕಡಿತೀಯಾ? ಬದುಕು ಬೇಸರವಾಗಿ ಬಿಟ್ಟಿದೆ ರಾಜ, ಅದಕ್ಕೆ ಬೇಗ ಮುಕ್ತಿ ಕೊಡು, ಇಲ್ಲವಾದರೆ ರಾಜ ಭ್ರಷ್ಟನನ್ನಾಗಿ ಮಾಡಿ ಹೊರನಾಡಿಗೆ ತಳ್ತೀಯಾ? ತಳ್ಳು. ಸಿಂಹಕ್ಕೆ ಯಾವ ಕಾಡಾದ್ರೇನು? ಈ ಶಿಲ್ಪಿಗೆ ತೋಳಿನಲ್ಲಿ ಶಕ್ತಿ ತುಂಬಿರೋ ತನಕ ಉಳಿಯಲ್ಲಿ, ಹರಿತ ಸುತ್ತಿಗೆಯಲ್ಲಿ ಗಡಸ್ತನ ಇರೋ ತನಕ ಎಲ್ಲಿಯಾದ್ರೂ
ಬದುಕೊಳ್ಬಲ್ಲ. ಭೂಮಿ ವಿಶಾಲವಾಗಿದೆ, ಕಾಲ ಅನಂತವಾಗಿದೆ ಎಂದು ಹೇಳ್ತಾನೆ. ಯಾರು? ಜಕ್ಕಣಾಚಾರಿ. ಅಮರಶಿಲ್ಪಿ ಜಕ್ಕಣಾಚಾರಿಯ ಭೇಟಿಗಾಗಿ ಶಾಂತಲೆಯು ವಿಷ್ಣುವರ್ಧನರನ್ನು ಹೇಗೆ ಒಪ್ಪಿಸ್ತಾಳೆ ಅಂತ. ಸೊ ಅವಳು ಜಕ್ಕಣಾಚಾರ್ಯ ಬಗ್ಗೆ ಹೊಗಳಿ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ, ಅದನ್ನ ಬರಿಬೇಕಾಗುತ್ತೆ. ಅಂದ್ರೆ ಅವರು ದಕ್ಷಿಣಾಚಾರ್ಯ ಅನ್ನೋದು, ಮತ್ತೆ ಅವರಿಗೆ ಅಂದ್ರೆ ಅವರ ವಿಚಾರದಲ್ಲಿ ನಾವು ತುಂಬಾ ವಿಧೇಯರಾಗಿರ್ಬೇಕು ಅಂತ ಹೇಳ್ತಾಳೆ. ಮತ್ತೆ ಕಲೆ ಅಂದ್ರೆ ಅವ್ರಿಗೆ ಎಷ್ಟು ಇಷ್ಟ, ಅವರು ಯಾವ ರೀತಿ ಅವರು ಮಾಸ್ಟರಿ ಪಡೆದಿದ್ದಾರೆ ಕಲೆನಲ್ಲಿ ಅನ್ನೋದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ವಿಷ್ಣುವರ್ಧನ್ನ ಈ ಭೇಟಿಗೆ, ಜಕ್ಕಣಾಚಾರ್ಯವರ ಒಂದು ಭೇಟಿಗಾಗಿ ಶಾಂತಲೆ ಒಪ್ಪಿಸ್ತಾಳೆ. ಸೊ ಇನ್ ಮಿಕ್ಕಿದ ಕ್ವಶನ್ ಆನ್ಸರ್ಸ್ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ.